ಹೆಲ್ತ್ ಮಿಕ್ಸ್ ಈ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಶ್ರೀ ಕೆ.ಎಚ್. ಮುನಿಯಪ್ಪನವರೇ, ಶುಭ ಸಂದೇಶವನ್ನು ನೀಡಿದಂಥ ಸದ್ಗುರು ಶ್ರೀ ಮಧುಸೂದನ ಸಾಯಿ ಗುರುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರೇ, ಹಿರಿಯರಾದಂಥ ಮಾಜಿ ಸಚಿವರು ಆದಂಥ ಶ್ರೀ ಜಯಚಂದ್ರ ಅವರೇ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ, ಪ್ರೀತಿಯ ಶಾಲಾ ಮಕ್ಕಳೇ, ಮಾಧ್ಯಮದ ಗೆಳೆಯರೇ, ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳು, ಈ ಶಾಲೆಗಳ ಸುಮಾರು 55 ಲಕ್ಷ ಮಕ್ಕಳಿಗೆ 55 ಲಕ್ಷ ಮಕ್ಕಳಿಗೆ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ಉಚಿತವಾಗಿ ಸಾಯಿ ಶೂರ್ ರಾಗಿ ಹೆಲ್ತ್ ಮಿಕ್ಸ್ ಅನ್ನು ಒದಗಿಸಿದ್ದಾರೆ. ಅವರಿಗೆ ನಾನು ಸರ್ಕಾರದ ಪರವಾಗಿ, ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. 2013ರಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿತ್ತು. ಆ ಉತ್ಪಾದನೆ ಜಾಸ್ತಿ ಆದ್ರಿಂದ ಎಲ್ಲ ಉತ್ಪಾದಿಸಿದ ಹಾಲನ್ನು ಕೂಡ ಮಾರಾಟ ಮಾಡಲಿಕ್ಕೆ, ಬೈ ಪ್ರಾಡಕ್ಟ್ಸ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನನಗೆ KMFನವರು ಬಂದು ಭೇಟಿ ಮಾಡಿದ್ರು. ಈಗ ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ, ಅದನ್ನು ಮಾರಾಟ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೈ ಪ್ರಾಡಕ್ಟ್ಸ್ ಕೂಡ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಏನಾದ್ರು ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಆ ಮನವಿಯನ್ನು ಕೂಡ ಮಾಡಿದ್ರು. ನಾನು ಕೂಡಲೇ ತೀರ್ಮಾನ ಮಾಡಿದೆ, ಎಲ್ಲ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತೆ ಅನುದಾನಿತ ಶಾಲಾ ಮಕ್ಕಳಿಗೆ 5 ದಿನಗಳ, ವಾರದಲ್ಲಿ 5 ದಿನಗಳು ಮಕ್ಕಳಿಗೆ ಹಾಲನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದು ಕ್ಷೀರಭಾಗ್ಯ ಕಾರ್ಯಕ್ರಮದ ಮೂಲಕ. ಅದು ಹೊಸಕೋಟೆಯಲ್ಲಿ
ಬೆಂಗಳೂರು ಜಿಲ್ಲೆ ಹೊಸಕೋಟೆಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಆ ಚಾಲನೆ ಕೊಟ್ಟ ಮೇಲೆ ಅಲ್ಲಿಂದ ಇವತ್ತವರಿಗೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸವನ್ನ ಕೆಎಂಎಫ್ ಮಾಡ್ತಾ ಇದೆ. ಆ ಕೆಎಂಎಫ್ ಎಷ್ಟು ಹಾಲು ಕೊಡ್ತದೆ ಮಕ್ಕಳಿಗೆ ಅಷ್ಟು ದುಡ್ಡನ್ನ ಸರ್ಕಾರದಿಂದ ಬರೆಸ್ಕೊಡ್ತಾ ಇದ್ದೀವಿ ಕೆಎಂಎಫ್. ಯಾಕಂದ್ರೆ ಕೆಎಂಎಫ್ ರೈತರು ಸಂಘಟನೆ, ಅದು ಮಿಲ್ಕ್ ಯೂನಿಯನ್ ಸೊಸೈಟಿಗಳು ಮತ್ತೆ ಕೆಎಂಎಫ್ ಇವೆಲ್ಲವೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು. ಆದ್ರಿಂದ ರೈತರಿಗೆ ಅನ್ಯಾಯ ಆಗಬಾರದು ಅಂತೇಳಿ ನಾವು ಆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು. ಈ ವರ್ಷನೂ ಕೂಡ ಸುಮಾರು 731 ಕೋಟಿ ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕಳೆದ ಬಾರಿ ಮಧು ಬಂಗಾರಪ್ಪನವರು ಹೇಳಿದ್ರು, ನಾನು ಜುಲೈನಲ್ಲಿ ಬಜೆಟ್ ಮಂಡಿಸುವಾಗ ನಾವು ಹಿಂದಿನ ಸರ್ಕಾರದವರು ವಾರದಲ್ಲಿ ಒಂದಿನ ಮೊಟ್ಟೆ ಕೊಡ್ತಾ ಇದ್ದಾರೆ, ಅದನ್ನು ಕನಿಷ್ಠ 2 ದಿನ ಆದರೂ ಕೂಡ ಮಾಡಬೇಕು ಅಂತ ಹೇಳಿದ್ರು. ನಾನು ಕೂಡಲೇ ಒಪ್ಪಿಕೊಂಡು ಬಜೆಟ್ನಲ್ಲಿ ಘೋಷಣೆ ಮಾಡಿ ವಾರಕ್ಕೆ 2 ದಿನ ಮೊಟ್ಟೆ ಕೊಡ್ತಕ್ಕಂಥ 2 ದಿನ, ವಾರಕ್ಕೆ 2 ದಿನ ಪ್ರತಿಯೊಬ್ಬರಿಗೂ ಮೊಟ್ಟೆ ತಿನ್ನೋರಿಗೆ, ತಿಂದೇದವರಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮೊಟ್ಟೆ ತಿನ್ನಲ್ಲ ಆ ಮಕ್ಕಳಿಗೆ ಚಿಕ್ಕಿ ಮತ್ತು ಬಾಳೆಹಣ್ಣು, ಮೊಟ್ಟೆ ತಿನ್ನೋರಿಗೆ ಮಾಂಸಾಹಾರಿಗಳಿಗೆ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ನವರು ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದ್ದಾರೆ. ಆ ರಾಗಿ ಮಾಲ್ಟ್ ಹಾಲ್ನಲ್ಲಿ ಮಿಕ್ಸ್ ಮಾಡಿ, ಕೆಎಂಎಫ್ ಕೊಡ್ತಕ್ಕಂಥ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಈ ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದ್ದೀವಿ. ಇದು ಅತ್ಯಂತ ಪೌಷ್ಟಿಕವಾದಂತ ಆಹಾರ. ಯಾಕೆಂದ್ರೆ ವಿದ್ಯಾರ್ಥಿಗಳು ಆರೋಗ್ಯವಂತರಾಗಿರ್ಬೇಕು, ಹಸುವಿನಿಂದ ಇರಬಾರದು, ಮತ್ತೆ ಪೌಷ್ಟಿಕ ಆಹಾರದಿಂದ ನರಳಬಾರದು, ಜೊತೆಗೆ ರಕ್ತಹೀನತೆಯಿಂದ ನರಳಬಾರದು. ರಕ್ತಹೀನತೆ ಪೌಷ್ಟಿಕಾಂಶಗಳಿಂದ ನರಳದೇ ಇರತಕ್ಕಂಥದ್ದು. ಆರೋಗ್ಯವಂತರಾಗಿರ್ಬೇಕಾದ್ರೆ ಮಕ್ಕಳಿಗೆ ಪೌಷ್ಟಿಕಾಂಶದ ಅಗತ್ಯ ಇದೆ. ಅದ್ರ ಜೊತೆಗೆ ರಕ್ತಹೀನತೆ ಬಹಳ ಜನಕ್ಕೆ ಹೋಗ್ಬೇಕು. ಬಹಳ ಜನರಿಗೆ ಇದು ಇರ್ತದೆ ಎಂತದು ರಕ್ತಹೀನತೆ ಅನಿಮಿಕ್ ಅಂದ್ರೆ ಅದು ಕರೆಕ್ಟ್ ಪದನೇ. ಅನಿಮಿಯಾ ಕನ್ನಡದಲ್ಲಿ ರಕ್ತಹೀನತೆ. ಆ ರಕ್ತಹೀನತೆಯಿಂದ ಯಾರು ಕೂಡ ನರಳಬಾರದು. ಪೌಷ್ಟಿಕಾಂಶ ಕೊರತೆಯಿಂದ ಯಾರು ನರಳಬಾರದು. ಯಾಕಂತಂದ್ರೆ ಮಕ್ಕಳು ವಿದ್ಯೆ ಕಲಿಬೇಕಾದ್ರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರ್ಬೇಕು. ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಿರ್ಬೇಕು. ಬರೀ ಮಾನಸಿಕವಾಗಿ ಸದೃಢರಿದ್ರೆ ಊಟನೇ ಇಲ್ಲದೆ ಹೋದ್ರೆ, ಬ್ರೇಕ್ಫಾಸ್ಟೇ ಇಲ್ಲದೆ ಹೋದ್ರೆ ಏನ್ ಮಾಡ್ತಾರೆ? ಪೌಷ್ಟಿಕಾಂಶನೇ ಇಲ್ಲದೆ ಹೋದ್ರೆ ಏನ್ ಮಾಡ್ತಾರೆ? ರಕ್ತಹೀನತೆಯಿಂದ ಬಳತಕ್ಕಂಥವ್ರು ಏನ್ ಮಾಡ್ತಾರೆ? ವಿದ್ಯೆ ಕಲೀಲಿಕ್ಕೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಮಕ್ಕಳ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಮತ್ತು ಅವರಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಕ್ಕಂಥದ್ದು ಎರಡೂ ಬಹಳ ಮುಖ್ಯ. ಆಹಾರ ಮತ್ತು ಗುಣಮಟ್ಟದ ಶಿಕ್ಷಣ. ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಬರೀ ಶ್ರೀಮಂತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕಿದ್ರೆ ಸಾಲದು. ಬಡವರ ಮಕ್ಕಳು, ರೈತರ ಮಕ್ಕಳು, ದಲಿತರ ಮಕ್ಕಳು ಅವ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಬೇಕು. ಆಗ ಮಾತ್ರ
ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಈ ಮಕ್ಕಳಿದಾರಲ್ಲ, ಇವರೇ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಲ್ಲ. ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ, ಭವಿಷ್ಯ ರೂಪಿಸಬೇಕಾದ್ರೆ ನಾವು ಉತ್ತಮ ಪ್ರಜೆಗಳನ್ನ ತಯಾರು ಮಾಡತಕ್ಕಂಥದ್ದು, ಅಂತ ಮಕ್ಕಳನ್ನ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಇದು ಬಹಳ ಮುಖ್ಯ. ಯಾಕಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಬಸವ ಇರ್ಬೋದು, ಗಾಂಧೀಜಿ ಇರ್ಬೋದು, ಇವರೆಲ್ಲರೂ ಕೂಡ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಕನಸು ಕಂಡಿದ್ರು. ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಾವು ಆರೋಗ್ಯವಂತ ಮಕ್ಕಳನ್ನ, ಬುದ್ಧಿವಂತ ಮಕ್ಕಳನ್ನ ತಯಾರು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ಆಮೇಲೆ ಶಿಕ್ಷಣದಿಂದ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಶಿಕ್ಷಣ ಇರಲ್ಲ ಅವರು ಸ್ವಾಭಿಮಾನ ಹೀನರಾಗ್ಬಿಡ್ತಾರೆ. ಸ್ವಾಭಿಮಾನ ಇರಲೇಬೇಕು, ಜ್ಞಾನವಂತರಾಗಿ ಇರಲೇಬೇಕು. ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಶಿಕ್ಷಣ ಅತ್ಯಂತ ಅವಶ್ಯ. ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೋಬೇಕು. ಜೊತೆಗೆ ಬರೀ ಶಿಕ್ಷಣ ಅಂತಂದ್ರೆ ಓದು ಬರಹ ಕಲಿಸೋದಲ್ಲ. ಶಿಕ್ಷಣ ಅಂತಂದ್ರೆ ಈ ಸಮಾಜದ ಸಮಸ್ಯೆಗಳಿದಾವಲ್ಲ, ಆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಶಿಕ್ಷಣ ಆಗ್ಬೇಕು. ವೈಚಾರಿಕತೆಯಿಂದ ಕೂಡಿತಕ್ಕಂಥ ಶಿಕ್ಷಣ ಆಗ್ಬೇಕು. ವೈಚಾರಿಕತೆ ಇಲ್ಲದೆ ಹೋದ್ರೆ ನಾವು ಕಂದಾಚಾರಗಳು, ಮೌಢ್ಯಗಳು, ಇವುಗಳ ಜೊತೆಯಲ್ಲಿ ರಾಜಿ ಮಾಡ್ಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ಬಿಡ್ತದೆ. ವೈಚಾರಿಕತೆಯಿಂದ ಕೂಡಿತಕ್ಕಂಥ ಜ್ಞಾನ ಇವತ್ತಿನ ಅವಶ್ಯಕತೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದೆ. ವೈಚಾರಿಕತೆ ಇರಬೇಕು. ಇವತ್ತು ಬಹಳ ಜನ ವಿದ್ಯಾವಂತರು ಕೂಡ ಡಾಕ್ಟರ್, ಇಂಜಿನಿಯರಿಂಗ್ಗಳು ಓದಿರ್ತಕ್ಕಂಥವ್ರು, ಡಾಕ್ಟರೇಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಕಂದಾಚಾರ ಮೌಢ್ಯಗಳಿಂದ ಮುಕ್ತರಾಗಿಲ್ಲ. ಅನೇಕ ಜನ ಕಂದಾಚಾರ ಮೌಢ್ಯಗಳಿಂದ ಮುಕ್ತರಾಗಬೇಕು. ಕಂದಾಚಾರಗಳಿರಬಾರದು, ಮೌಢ್ಯಗಳಿರಬಾರದು. ನಾನು ದೇವರು ಪೂಜೆ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ಕಂದಾಚಾರಗಳನ್ನ, ಮೌಢ್ಯಗಳನ್ನ ಮಾಡಬಾರದು. ಯಾಕಂದ್ರೆ ಬಸವಾದಿ ಶರಣರು ಏನ್ ಹೇಳಿದ್ದಾರೆ? ಮೌಢ್ಯ ರಹಿತವಾದಂತ, ಕಂದಾಚಾರ ರಹಿತವಾದಂತ ಬದುಕನ್ನ ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೋಬೇಕು. ನಾವೆಲ್ಲ ಮಾನವರಾಗಿ ಬದುಕಬೇಕು, ಮಾನವರಾಗಬೇಕು. ಬಹಳ ಜನ ವಿದ್ಯಾವಂತರು, ನೀನ್ ಯಾಕಪ್ಪ ಇವತ್ತು ಬಡವನಾಗಿದ್ದೀಯಾ, ಅವಿದ್ಯಾವಂತ ಆಗಿದೆಯಾ, ನಿನಗೆ ಬಟ್ಟೆ ಇಲ್ಲ ಸರಿಯಾಗಿ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪದಿಂದ ಹಿಂಗಾಗ್ಬಿಟ್ಟಿದ್ದೀನಿ. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈ ಜನ್ಮದಲ್ಲಿ ಏನಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಈ ಜನ್ಮದಲ್ಲಿ ಮನುಷ್ಯರಾಗಿ ಬದುಕ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಅದೇ ಈ ಸಮಾಜಕ್ಕೆ ನಾವು ಕೊಡ್ತಕ್ಕಂಥ ಕೊಡುಗೆ, ಅದೇ ಸಾರ್ಥಕ. ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಹುಟ್ಟುವಾಗ ಪ್ರತಿ ಮಗು ಕೂಡ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ವಿಶ್ವಮಾನವರಾಗ್ಬೇಕು, ಆಗ್ತಕ್ಕಂಥ ದಾರಿನಲ್ಲಿ ನಡಿಬೇಕೇ ಹೊರತು ಯಾವತ್ತೂ ಕೂಡ ಅಲ್ಪಮಾನವರಾಗಬಾರದು. ಆಮೇಲೆ ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ದ್ವೇಷ ಮಾಡಬಾರದು. ಅದೇ ನಮ್ಮ ಸಂವಿಧಾನ ಹೇಳಿರೋದು ಅಲ್ವಾ? ಸಹಿಷ್ಣುತೆ, ಸಹಬಾಳ್ವೆ, ಸಹಿಷ್ಣುತೆ, ಸಹಬಾಳ್ವೆ, ಇದನ್ನ ಕಲಿಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಆರೋಗ್ಯವಂತ ಮಕ್ಕಳನ್ನ ತಯಾರು ಮಾಡಿದಾಗ ಮಾತ್ರ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಕೃಷಿ, ಶಿಕ್ಷಣ, ಆರೋಗ್ಯ ಈ ಕಡೆಗೆ ಹೆಚ್ಚು ಗಮನ ಕೊಡ್ತಕ್ಕಂಥ, ಇವುಗಳನ್ನ ಆದ್ಯತಾ ವಲಯಗಳನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ದಿಕ್ಕಿನಲ್ಲಿ ಮತ್ತೊಮ್ಮೆ
ಸಾಯಿ ಸಂಸ್ಥೆಯವರು ನಮಗೆ ಈ ಮಾಲ್ಟನ್ನು ಕೊಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು. ಅದನ್ನ ಇಡೀ ರಾಜ್ಯದಲ್ಲಿ ಸುಮಾರು 55 ಲಕ್ಷ ಮಕ್ಕಳಿಗೆ ಇಂಥ ಪೌಷ್ಟಿಕ ಆಹಾರವನ್ನು ಒದಗಿಸಿಕೊಡ್ತಕ್ಕಂಥದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಅವರಿಗೆ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಅಭಿನಂದಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.